ನಮಸ್ಕಾರ ಎಲ್ಲರಿಗೂ. ಬನ್ನಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ಇವತ್ತು ನಾನು ನೋಡ್ಕೊಂಡ್ ಬಂದೀನಿ ಕನ್ನಡ ಫಿಲಮ್ ಹೆಸರು ಏನಪ್ಪಾ ಅಂದ್ರೆ ಪಪ್ಪಿ. ಸೊ ನೋಡ್ರಿ, ಈ ಫಿಲ್ಮ್ ಟ್ರೇಲರ್ ನಂಗೆ ಬಹಳ ಇಷ್ಟ ಆಗಿತ್ತು. ಎಂತೆಂತ ದೊಡ್ಡ ಫಿಲ್ಮ್ ಇವತ್ತು ರಿಲೀಸ್ ಆದ್ರೂ ನಾ ಇವತ್ತು ಇದೇ ಫಿಲ್ಮ್ ನೋಡ್ಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ರಿ. ನಿನ್ನೆ ಮಠ ನೋಡ್ತೀನಿ, ಯಾವ ಥಿಯೇಟರ್ನಾಗ ನಮ್ಮ ಗದಗ್ನಾಗ ಥಿಯೇಟರ್ನ ಇದ್ದಿದ್ದಿಲ್ರಿ. ನಿನ್ನೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದೇನೆ, ಎಲ್ರು ಬರಾವಂತಿದ್ದಾನ ಅಂತ ಕಾಣ್ಲೇ ಇಲ್ಲ. ನಾನು ಯಾಕೋ ಹೋಲ್ ಬಿಡು, ಸಣ್ಣ ಫಿಲಮ್ ಎಲ್ಲ ಬಂದಿರಕ್ಕಿಲ್ಲ ಅನ್ಕೊಂಡಿದ್ದೆ. ಮತ್ತು ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ನ ನೋಡಿದೆ. ನ್ಯೂಸ್ ಪೇಪರ್ನ ನೋಡಿ ಬೆಳಿಗ್ಗೆ ಕುಂತಿದ್ರಿ ಡ್ಯೂಟಿಯಾಗ, ಐತಪ್ಪ ಬಂದೈತಂತ ಮತ್ತೆ ಹೋಗಿ ಕನ್ಫರ್ಮ್ ಮಾಡ್ಕೊಂಡ್ ಬಂದೆ. ಮತ್ತೆ 3 ಗಂಟೆಗೆ ಶೋಕ್ ಹೋಗಿದ್ರಿ. ಬೆಳಿಗ್ಗೆ ಡ್ಯೂಟಿ ಆಗಿದ್ದೆ, 3 ಗಂಟೆಗೆ ಶೋಕ್ ಹೋಗಿ ಫ್ಯಾಮಿಲಿ ಎಲ್ಲರನ್ನ ಕರ್ಕೊಂಡು ಹೋಗಿದ್ದೆ. ಅದು 2:30 ಹೋಗ್ಬಿಟ್ಟಿನಿ. ನಾವ ಒಂದು 5-6 ಜನ ಅದೀವ್ರಿ. ಅನ್ಕೊಂಡೆ ಯಾರು ಈ ಫಿಲಮ್ನಾಗ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ, ವಿಲನ್ಸ್ ಇಲ್ಲ, ಯಾರೇ ಇಲ್ಲಲ್ಲ, ಕಡಿಮೆ ಜನನ ಬರ್ತಾರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮತ್ತ ನೋಡ್ತೀನಿ, ಹಗರ್ಕ ಬರಾಕ್ ಕುಂತ್ರ ಜನ. ಆಲ್ಮೋಸ್ಟ್ ಬಾಲ್ಕನಿದಾಗ ಒಂದು 30 ಮಟ ಜನ ಫಿಕ್ಸ್ ಆಗಿದ್ರಿ. ಸೊ ಒನ್ ವರ್ಡ್ ರಿವ್ಯೂ, ಫಿಲಮ್ ಹೆಂಗೈತಪ್ಪ. ಸೊ ನೋಡ್ರಿ, ನಾ ಥಂಬ್ನೇಲ್ ಆಗಿದಂಗ ಗಿಚ್ಚ ಗಿಲಿ ಬಹಳ ಸೂಪರ್ ಐತ್ರಿ ಫಿಲಮು. ನನಗಕ್ರ ಬಹಳ ಇಷ್ಟ ಆಗೈತಿ. ನೋಡ್ರಿ, ಉತ್ತರ ಕರ್ನಾಟಕ ಭಾಷಾದಾಗ ಈ ಫಿಲಮ್, ನಮ್ಮ ಫಿಲ್ಮ್ ಡೈರೆಕ್ಟರ್ ಯಾರದ್ರ ಆಯುಷ್ ಮಾಡಿ ಬಹಳ ಒಳ್ಳೆ ನಿರ್ದೇಶನ ಮಾಡ್ಯಾರ ಅಂತಾನೆ ಹೇಳ್ಬಹುದು. ನೋಡ್ರಿ, ಉತ್ತರ ಕರ್ನಾಟಕದಾಗ ಇದ್ರದ್ದು ಫಿಲ್ಮ್ ಅಕ್ರ ಬಹಳ ಮಸ್ತ್ ಐತಿ. ನನಗೆ ಅಕ್ರ ಬಹಳ ಮಸ್ತ್ ಅನ್ಸೈತಿ. ಯಾಕಂದ್ರೆ ಇತ್ತಿತ್ಲಾಗಿನ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ನೋಡ್ತೀನಿ. ಹೀರೋ ಬೇಕು, ಹೀರೋಯಿನ್ ಬೇಕು, ಫೈಟ್ ಬೇಕು ಅಂತವೆಲ್ಲ ನನಗೆ ಡಿಮ್ಯಾಂಡ್ ಇರಂಗಿಲ್ಲ. ಒಳ್ಳೆ ಸ್ಟೋರಿ ಇರ್ಬೇಕಂತ ನೋಡ್ತಿರ್ತೀನಿ. ಯಾಕಂದ್ರೆ ಮಲಯಾಳಿ ಫಿಲ್ಮ್ಸ್ ನ ನೋಡ್ತಾ ಇದ್ದೆ ಇತ್ತಿತ್ಲಾಗಿ. ಸೊ ಅದರ ಸಂದರ್ಭದಾಗ ಈ ಫಿಲ್ಮ್ ನೋಡಕಂತ ಹೋದೆ. ಬಹಳ ಇಷ್ಟ ಆಯ್ತ್ರಿ. ಸ್ಟೋರಿ ಏನಪ್ಪಾ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದಾಗ ಚಂದಾಗ ಮಳಿ ಇರಂಗಿಲ್ಲ, ಬೆಳೆ ಇರಂಗಿಲ್ಲ. ಇಲ್ಲಿ ನಮ್ಮ ಬಡ ಜನ ದುಡ್ಯಾಕ್ ಹೆಂಗ್ ಹೋಗ್ತಾರ ಬೆಂಗಳೂರಿಗೆ, ಬೆಂಗಳೂರಿನ ಏನ್ ಕಷ್ಟ ಅನುಭವಿಸ್ತಾರೆ, ಯಾವ ರೀತಿ ಅವರಲ್ಲಿ ಬದುಕ್ತಾರೆ ದುಡ್ಯಾಕ, ರೊಕ್ಕ ದುಡ್ಯಾಕ. ಮತ್ತ ಅಲ್ಲಿ ಏನೇನು ಅದ್ರಾಗ 2 ಕ್ಯಾರೆಕ್ಟರ್ ಅದಾವ್ರಿ, ಪರ್ಸಪ್ಪ, ಅಭಿ ಅಂತ. ಸಣ್ಣ 2 ಕ್ಯಾರೆಕ್ಟರ್ ಅದಾವ್. ಅವ್ರು ಉಡಾಳತಾನ ಏನೇನ್ ಮಾಡ್ತಾರ ಅಲ್ಲಿ. ಮತ್ತ ಅವ್ರ ತಂದಿ ತಾಯಿ, ಪರ್ಸಪ್ಪನ ತಂದಿ ತಾಯಿ ಅವ್ರ ಮಾವ ಇರ್ತಾನ, ಅವನ್ ಸ್ಟೋರಿ ಐತ್ರಿ. ಅವ್ರು ಹೆಂಗ್ ಮಾತಾಡ್ತಾರ, ಹೆಂಗಿಲ್ಲ, ಬಹಳ ಕಾಮಿಡಿ ವೇನ್ಯಾಗ ತೋರ್ಸ್ಯಾರಿ. ಮತ್ ಡೈಲಾಗ್ಸ್ ಈ ನಮನಿ ಮಾತಾಡ್ತಾರಂದ್ರ ನಿಮ್ ಮನ್ಯಾಗ ನಡೆಯಕ್ ಕುಂತೈತಿ ಈ ಸ್ಟೋರಿ ಅಂತ ನಿಮ್ಗೆ ಅನಿಸ್ತೈತ್ರಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಫುಲ್ ಫ್ಲೆಜ್ಡ್ ಉತ್ತರ ಕರ್ನಾಟಕ ಮೂವಿ ಏನಾದ್ರೂ ಒಂದು ನೋಡಿಲ್ಲ. ಸೊ ಈ ಮೂವಿ ನೋಡಿದ್ದೀನಿ, ಅದು ಥಿಯೇಟರ್ನಾಗ ಹೋಗಿ ನೋಡಿನಿ ನಾನು. ನನಗೆ ಬಹಳ ಇಷ್ಟ ಆಯ್ತು. ಮತ್ತ ಪಪ್ಪಿ ಎಂಟರ್ ಆಗುತ್ತ ಫಿಲ್ಮ್ನಾಗ. ಪಪ್ಪಿ ಅಂದ್ರೆ ನಾಯಿಕುನಿ ಎಂಟರ್ ಆಗುತ್ತ. ಅದು ನಾಯಿಕುನಿ ಎಲ್ಲೇ ಕಳ್ಕೊಂಡಿರ್ತೈತಿ, ಅದು ನೀವು ಹುಡುಕ್ತಾರ ಟ್ರೈಲರ್ನಾಗ ತೋರಿಸ್ದಂಗ. ಸೊ ಆ ನಾಯಿಕುನಿ ಇವ್ರು ಹುಡುಕಾದ್ಮೇಲೆ ಅದನ್ನ ಅವ್ರ ಓನರಿಗೆ ಕೊಡ್ತಾರೋ ಇಲ್ಲೋ ಅದು ನೀವು ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ರಿ. ಆದ್ರೆ ಈ ಫಿಲ್ಮ್ ನೋಡ್ತಾ ನೋಡ್ರಿ, ನನಗೆ ಅಷ್ಟ ಟ್ರೈಲರ್ ಬಹಳ ಎಕ್ಸ್ಪೆಕ್ಟೇಷನ್ ಹೈ ಮಾಡಿಬಿಟ್ಟಿತ್ತು. ಅಂದ್ರೆ ಹೋಗಿದ್ದೆ, ಎಲ್ಲ ಸಣ್ಣ ಹುಡುಗರು ಇಂಟರ್ವ್ಯೂಸ್ ನೋಡಿದ್ದೆಲ್ಲ ಫಸ್ಟ್ ಟೈಮ್ ಆಕ್ಟ್ ಮಾಡಕ್ ಕುಂತೇವೆ ಅಂತ ಅಂದ್ರು. ಆದ್ರ ಬಹಳ ಒಳ್ಳೆ ರೀತಿ ಆಕ್ಟ್ ಮಾಡ್ಯಾನ್ರಿ. ಸಣ್ಣ ಹುಡುಗ ಪರ್ಸಪ್ಪ ಅಂತ ರೋಲ್ ಮಾಡ್ಯಾನಲ್ರ, ಸೂಪರ್ ಆಕ್ಟಿಂಗ್ ಮಾಡ್ಯಾನ್ರಿ. ಫಸ್ಟ್ ಟೈಮ್ ಮಾಡ್ಯಾನಂತ ಅನ್ಸಂಗಿಲ್ಲ, ಈ ನಮೂನಿ ಡೈಲಾಗ್ ಹೊಡಿತಾರ. ಮತ್ತ ಈ ಫಿಲಮ್ನಾಗ ಇಂಪಾರ್ಟೆಂಟ್ ವಿಷಯಗಳು ಏನದು, ಒಂದು ಕಾಮಿಡಿ ಫನ್ ವೇದಾಗ ತೋರಿಸ್ಬಿಟ್ಟಾರ್ರಿ. ಯಾವ ರೀತಿ ಇವತ್ತು ನಮ್ದು ಉತ್ತರ ಕರ್ನಾಟಕದ ಪರಿಸ್ಥಿತಿ ಐತಿ, ಹೆಂಗ್ ನಾವೆಲ್ಲ ಅಲ್ಲಿ ಹೋಗಿ ಬಡ್ದಾಡ್ಬೇಕಾಗತ್ತ ಪ್ರತಿಯೊಂದು ವಸ್ತುಕ್ಕೂ. ಬೆಸ್ಟ್ ಫನಿ ವೇನೇ ತೋರ್ಸ್ಯಾರ. ಮತ್ ಕೋವಿಡ್ ಆದ್ಮೇಲೆ ಹೆಂಗ್ ಪರಿಸ್ಥಿತಿ ಎಲ್ಲ ಚೇಂಜ್ ಆಗ ಅದ್ರ ಬಗ್ಗೆನೂ ತೋರ್ಸ್ಯಾರ್ರಿ. ಮತ್ ಲಾಸ್ಟಿಗೆ ನಾಯಿದು, ಪಪ್ಪಿದು ಮತ್ತ ಮೇನ್ ಕ್ಯಾರೆಕ್ಟರ್ ಪರ್ಸಪ್ಪದು ಒಂದು ಇಂಟ್ರಾಕ್ಷನ್ ಐತ್ರಿ. ಅದು ನಮ್ಮ ಮನ್ಯಾಗ ನಾಯಿ ಐತಲ್ಲ, ಬ್ರೂಸ್ಲಿ ಅಂತ ಲ್ಯಾಬ್ರಡೋರ್, ನನ್ನ ಕಣ್ಣಾಗ ನೀರ್ ಬಂದ್ಬಿಟ್ರಿ. ಸುಮ್ಮನೆ ಕುಂತಿದ್ದೆ ಹಂಗ ನೋಡ್ಕೊಂತ ಅಳ್ಬಡ್ದಂತ ಕಣ್ಣಾಗ 2 ಹನಿ ನೀರು ಇಳಿದ್ಬಿಟ್ರಿ. ಅಷ್ಟು ಇಮೋಷನಲ್. ಚಾರ್ಲಿ ಫಿಲ್ಮ್ ನೋಡಿದಾಗನೂ ಅದೇ ಫೀಲಿಂಗ್ ಬಂದಿತ್ತು, ಈ ಫಿಲ್ಮ್ ನೋಡಿದಾಗನು ಅದೇ ಫೀಲಿಂಗ್ ನಂಗೆ ಬಂದಿದೆ. ನನಗೆ ಬಹಳ ಇಷ್ಟ ಆಗಿದೆ. ಸೊ ಯಾರು ಇನ್ನಾದ್ರೂ ನೋಡಿಲ್ಲ, ಯಾಕಂದ್ರೆ ಈ ಫಿಲ್ಮ್ ನೋಡಿ ನಾನೇ ಅನ್ಕೊಂತೀನಿ, ನಮ್ಮ ಉತ್ತರ ಕರ್ನಾಟಕದವ್ರನ್ನ ಬಿಟ್ಟು ಬೇರೆ ಕಡೆ ಬೆಂಗಳೂರು ಮೈಸೂರು ಕಡೆ ಅವ್ರು ಅಷ್ಟು ಅರ್ಥ ಮಾಡ್ಕೊಂತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಮಾತ್ರ ಬಹಳ ಮಸ್ತ್ ಅನಿಸ್ತೈತ್ರಿ ಈ ಫಿಲಮ್. ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಲಿ, ಫ್ಯಾಮಿಲಿ ಆಗ್ಲಿ, ಸಣ್ಣ ಮಕ್ಕಳಿಗೆ ಬಹಳ ಎಂಟರ್ಟೈನಿಂಗ್ ಫಿಲ್ಮ್ ಇದೆ. ಸೊ ಯಾರಿನಾದ್ರೂ ನೋಡಿಲ್ಲ ಹೋಗಿ ನೋಡ್ರಿ. ನಮ್ ಗದಗ್ನಾಗ 2 ಶೋ ಕೊಟ್ಟಾರ ಸದ್ಯ, 12 ಗಂಟೆಗೆ ಒಂದು, 3 ಗಂಟೆಗೆ ಒಂದು, ಶ್ರೀ ಕೃಷ್ಣ ಥಿಯೇಟರ್ನಾಗ. ಸೊ ಯಾರಿನ್ನೂ ನೋಡಿಲ್ಲ ಹೋಗಿ ನೋಡ್ರಿ. ಇಂಥ ಮೂವಿ ಎಲ್ಲ ಪ್ರೋತ್ಸಾಹನೆ ಮಾಡಾನ್ರಿ. ನಮ್ಮ ಸ್ಯಾಂಡಲ್ವುಡ್ನಾಗ ಇಂಥ ಒಳ್ಳೆ ಕಂಟೆಂಟ್ ಫಿಲ್ಮ್ ಬರಾಕಂತ ಪ್ರೋತ್ಸಾಹ ಮಾಡೋಣ. ನಮ್ಮ ಉತ್ತರ ಕರ್ನಾಟಕದಾಗ ಅಂತ ಒಳ್ಳೆ ಕಂಟೆಂಟ್ ಹೋಗ್ಲಿ ಇಂಡಸ್ಟ್ರಿಗೆ, ಒಳ್ಳೆ ಕಲಾವಿದರು ಬರ್ಲಿ ಅಂತ. ಯಾರಿಗಾದ್ರೂ ನೋಡಿಲ್ಲ ಹೋಗಿ ನೋಡ್ರಿ, ಈ ಫಿಲ್ಮಿಗೆ ಸಪೋರ್ಟ್ ಮಾಡ್ರಿ. ಮತ್ತ ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.